ಇವತ್ತೇನು ವಿಷಯ, ತೊರೆಗೆ ಮೀನು ಹಿಡಿಯೋಕೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಚಡ್ಡಿ ದೋಸ್ತ್ ಚಂದನ್ ಅಲಾಂಗ್ ವಿತ್ ಕುಶ. ಸೊ ಇವಾಗ ಎರ್ಗುಳ ಹುಡುಕ್ತಾ ಇದ್ದೀವಿ. ಅರ್ಥವಾಮ್ ಅಂತಾರೆ. ಸೊ ಒಂದು ಸಿಗ್ತಿಲ್ಲ. ಆಲ್ಮೋಸ್ಟ್ ಇದು 3ನೇ ಜಾಗ ನಮ್ದು ಹುಡುಕ್ತಿರೋದು. ಅಲ್ಲಿದ್ದಾನೆ ಕುಶ ಅಲ್ಲಿ. ಎರ್ಗುಳ ಸಿಕ್ಕಿದ್ರೆ ಮೀನು ಹಿಡಿಯೋಕೆ ಹೋಗ್ತೀವಿ, ಇಲ್ಲಾಂದರೆ ಇವತ್ತಿಲ್ಲ. ಪಾಪ ಚಂದ. ಇದು 3ನೇ ಜಾಗ ಇದು ನಮ್ಮ ಹುಡುಗ ಅಗಿತಿರೋದು. ಅದು ಬತ್ತಲ ಮನೇಲಿ ನೀರು ಹೋಗೋ ಜಾಗದಲ್ಲಿ ಅಗಿತಿದ್ದೀವಿ. ಸೊ ಅಲ್ಲಿ ನೋಡಿ, ನಾಟಿ ಹುಂಜಗಳು ಎಷ್ಟು ಪಪ್ಪ ಇದ್ದಾವೆ ಚೆನ್ನಾರ್ದು. ಒಂದೊಂದು 3-3 kg ಬರ್ಸವ್ರೆ. ಅವನ ಥರನೇ ಬರ್ಸಿದ್ದಾರೆ ಸರಿಯಾಗಿ ಹಾಕಿ. ಅಲ್ಲಿ ಸಿಗ್ತಾವಲ್ಲ ಕುಶ ಮನೆ ಹತ್ರ, ಅಲ್ಲಿ ಹೋಗೋಣ. ಹಾಂ, ಒಳಗಡೆ ಒಂದೇ ಒಂದು ಎರ್ಗುಳ ಸಿಕ್ಕಿದೆ. ಇವಾಗ ಇಲ್ಲಿ ಅಡಿಕೆ ತೋಟದೊಳಗಡೆ ಹೋಗ್ತಾ ಇದೀವಿ. ಇಲ್ಲಿ ಸಿಕ್ಕಿದ್ರು ಸಿಗ್ಬೋದಂತ. ಒಳಗಡೆ ಹೋಯ್ತು ಅನ್ಸುತ್ತೆ. ಅಲ್ಲ ಅಲ್ಲೈತೆ ನೋಡು, ಅದೆಲ್ಲ ಆಯ್ತು, ದಪ್ಪದೈತೆ. ಹಾಕು, ಪೂರ್ತಿ ಮಣ್ಣಿಂದ ಹಾಕು, ಪರವಾಗಿಲ್ಲ. ಒಂದು 26 ಸಿಗಬೇಕು. ಹಾಂ, ಸಾಕು ಸಾಕು. ಅಂದರೆ ಸಣ್ಣದಾಯ್ತು, ಸಣ್ಣ ಗೋಣಕ್ಕಾಗುತ್ತೆ. ಅಲ್ಲೊಂದಿದೆ ಅಲ್ಲಿ ಕಾರ್ನರಲ್ಲಿ. ಫೈನಲಿ ನಮ್ಮ ದೋಸ್ತರ ಮನೆ ಹತ್ರ ಬಂದ್ವಿ. ಇಲ್ಲಂತೂ ಯಾವಾಗಲೂ ಮಸ್ತಾನ ಸಿಗುತ್ತೆ ನಮ್ಗೆ. ಯಾವಾಗಲೂ ಬಕೆಟ್ ಸಿಕ್ಕಿದೆ. ಅಣ್ಣ ಇತ್ರ ಐತಿ ಆಂಟಿ, ಇತ್ರ ಅರ್ಧ ಐತೆ, ಅರ್ಧ. ಸೊ ಎರ್ಗುಳ ಇವಾಗ ಒಂದು ಅರ್ಧ ಚಂಬಾಟ್ ಸಿಕ್ಕೈತೆ. ಸೊ ಎಲ್ಲರೂ ಹೊರಡ್ತಿದ್ದೀವಿ. ಇಲ್ಲಿ ಎರ್ಗುಳಕ್ಕೆ ಹಾಕ್ತಿದ್ದೀವಿ, ಬೈಬೇಡ ಇಲ್ಲಿ ಹಾಕ್ತಿದ್ದೀವಿ. ಸ್ವಲ್ಪ ಬ್ಯಾಡ್ ವರ್ಡ್ಸ್ ಎಲ್ಲ ಜಾಸ್ತಿ ಬರುತ್ತೆ. ಇಯರ್ಫೋನ್ ಹಾಕೋ ನೋಡಿ ದಯವಿಟ್ಟು. ನೆಕ್ಸ್ಟು ತೊರೆಯಲ್ಲಿ ಸಿಗಲಿಲ್ಲ ಅಂದರೆ ಇಲ್ಲಿ ಕಟ್ಟೆ ಇದೆ ನಮ್ಮದೇ, ನಮ್ಮ ದೊಡ್ಡಪ್ಪಾರ್ದು, ಚಂದನ ದೊಡ್ಡ ಚಿಕ್ಕಪ್ಪಾರ್ದು. ಸೊ ಇಲ್ಲಿ ಕಟ್ಟೆಗೆ ಬರ್ತೀವಿ ನೆಕ್ಸ್ಟು. ಅಲ್ಲಿ ತೊರೆಯಲ್ಲಿ ಸಿಗಲಿಲ್ಲ ಅಂದರೆ ಫಸ್ಟು ದೊಡ್ಡ ನದಿಲಿ ಟ್ರೈ ಮಾಡೋಣ ಅಂತ. ನನ್ನ ಜೊತೆ ಯತೀಶ, ಅಷ್ಟೇ. ಸೊ ಬಂದ್ವಿ. ಇಲ್ಲಿಂದ ಒಂದು 150 ಮೀಟ್ರ್ ಹೋದ್ರೆ ತೊರೆ ಸಿಗುತ್ತೆ.
ಹಾಂ ಇಲ್ಲ ಒಬ್ಬರಿಗೆ ಅಮ್ಮ ಕುಯ್ಕತ್ತಾದ್ರು ಇನ್ನೂ ಇದೇ ಇಲ್ಲ ಅಷ್ಟೇ ಇದೆ. ಜಂಡು ಕುಯ್ಕೊಂಡಿಲ್ಲ, ಜಂಡು ಸೇರಿಸಿ ಕುಯ್ಕೊಳ್ಳೋಕೆ ಹೇಳ ಅವ್ರಿಗೆ. ಅದು ಬೇರೆ ಯಾರು ಕಾಸು ಕೊಟ್ಟು ಇದು ಮಾಡಿಸ್ತಾರೆ. ಸೊ ನೋಡಿ ನಮ್ಮ ಫ್ರೆಂಡು ಸೊ ನೋಡಿ ನಮ್ಮ ಫ್ರೆಂಡು ಭತ್ತ ನಾಟಿ ಮಾಡಿದ್ದಾನೆ. ಬರೀ ಜಂಡು ಮತ್ತು ಸತ್ತನೇ ಅದೇ ಗೊಬ್ಬರ ಹಾಕ್ತಾನೆ ಸರಿಯಾಗಿ ನೋಡೋದಾನೆ. ನೋಡಿ ಬರೀ ಭತ್ತ ಗದ್ದೆಯಲ್ಲಿ ಬರೀ ಗಂಡು ಭತ್ತನೇ ಅದು, ನಾರ್ಮಲ್ ಭತ್ತಗಿಂತ. ಹೊಡಿತೀಯ ಈಜು? ಹೊಡಿ, ಈಜು ಬರುತ್ತಲ್ಲ ತಾನೆ ನಿಮಗೆ, ಹಂಗಿರುತ್ತೆ ಸರಿ. ಚಂದನ ಹೊಡಿತಾನೆ. ಸೊ ಫೈನಲಿ ಬಂದರು ತೊರೆ ಹತ್ರ. ಸೊ ಇದೆ ಶಿಂಷಾ ನದಿ ನಮ್ಮದು. ಈ ಕಡೆ ನೋಡಿ, ಇಲ್ಲಿ ನೋಡಿ ನೀರು ತುಂಬ ಜಾಸ್ತಿ ಇದೆ ಆ್ಯಕ್ಚುಲಿ. ಬಾಟಿ ರೆಡಿ ಮಾಡು. ಈ ಗುಂಡಿ ನಾವು ಅದೇ ಅಲ್ಲಿ ಬಿಡ. ಸೊ ಬಲೆ ಎಲ್ಲ ರೆಡಿ ಆಗ್ತಿದೆ, ಬಲೆ ಎಲ್ಲ ಗಾಣ. ಇಬ್ಬರು ನೋಡ್ಬೋದಾ ಅಂತ ಹೇಳ್ತೀನಿ ನಾನು ವೀಡಿಯೋಸ್ನ. 50 ಜನ ನೋಡ್ತಾರೆ ಮಿನಿಮಮ್. ಒಂದು ನಿಮಿಷ, ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ದರ್ದಿರ್ ನನ್ನ ಮಗ ಅಂಟು ಬೀಳಿಸ್ಬಿಟ್ಟ ನನ್ನ ಮಗ. ಇಲ್ಲೋಡು ನರ್ಕೋಕ್ಕೆ ಹೋಗ್ತಾನೆ. ಸೊ ಗಾಣ ಎಲ್ಲ ರೆಡಿ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರು ಮೇಡಕ್ಕೆ. ಸೊ 3 ಬಲೆ ಹಾಕಿದ್ವಿ, 3 ಗಾಣ ಹಾಕಿದ್ವಿ, ಬಿದ್ದಿದೆ. ಗಾಣ ಒಳಗಡೆ ಬಿಟ್ಟಿದ್ದೀವಿ. ಬಟ್ ಇದು ರಾಂಗ್ ವೇ ಆಫ್ ಫಿಶಿಂಗ್. ಅದೇ ಮತ್ತೆ ಆಯ್ತಾನೆ, ಹೋಗಿ ಬರೋಣ. ಹೌದಾ? ಎಲ್ಲ ಬಿಡೋದು ತಿನ್ಕೋತದವು ಮೀನುಗಳು. ಈ ಥರ ಒಂದು ಸಿಗಲ್ಲ ನಮಗಂತೂ. ಅಲ್ಲ ಹಾಂ ಅಲ್ಲೇರು ನೀನಾಗ ಬಂದೆ, ತಗೊಬರ್ತಿದ್ದೆ ನಾನು. 1 hour later. ಸೊ ಹಾಫ್ ಆನ್ ಅವರ್ ಆಯಿತು, ಒಂದು ಮೀನೇ ಬೀಳ್ತಿಲ್ಲ. ಸಿ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಬಾಯ್ಸೆಲ್ಲ ಸಾಕಾಗ್ತಿದ್ದಾರೆ. ಹಾಂ ಯಾರು ಸಿಕ್ತು. ಉಯ್ ನೋಡು ಮೀನು ಸಿಕ್ಕಿದೆ, ಅದು ಸ್ವಲ್ಪ ಸಣ್ಣದು. ಹಾಂ ಸೊ ಮೀನೇ ಸಿಗ್ತಿಲ್ಲ, ಬೇರೆ ಜಾಗ ಹುಡುಕೋ ಹೋಗ್ತಾ ಇದ್ದೀವಿ. ಒಂದು ಮೀನು ಸಿಕ್ಕಿಲ್ಲ, ಸಾಕ. ಇದೊಂದು ಬದುಕಿ
ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ. ಆಯ್ತು ನಮಗೆ ಈ ಬಿಸಿಲು ಬೇರೆ ಶಾಡಿ ಥರ ಇದೆ. ಅವನು ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾನೆ, ಅದು ಬರ್ದಿಲ್ಲ ನಮಗೆ. ಇದೇ ಬೆಟ್ಟಣ್ಣರ್ದು ಗೊತ್ತಿಲ್ಲ. ಹಾಂ ಈ ತೆಪ್ಪ ಇದೆ, ತೆಪ್ಪದಲ್ಲಿ ಹೋಗೋಣ. ಇದು ತೆಪ್ಪ ಇದೆ, ಒಳ್ಳೆ ಅಡ್ವೆಂಚರ್ ಸಿಗುತ್ತೆ. ಹೋಗೋಣ ಕುಶಾ. ಸೊ ಇಲ್ಲಿ ಬಂದ್ವಿ ಈಗ ಜಾಗ ಚೇಂಜ್ ಮಾಡೋಕ್ಕೆ. ನೋಡೋಣ ತಗೋತಿ ಹಾಗೆ ವಿಡಿಯೋ ಮಾಡು.